ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸಿದರು. ಹಿಂದುತ್ವದ ಭದ್ರಕೋಟೆಯಲ್ಲಿ ಗ್ಯಾರಂಟಿ ಕಮಾಲ್ ಮಾಡುತ್ತೆ, ಈ ಬಾರಿ ಗ್ಯಾರಂಟಿ ಯೋಜನೆಯೇ ಶ್ರೀರಕ್ಷೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಮನಸ್ಸಿನಲ್ಲಿ ನಾನಿದ್ದೀನಿ, ಗೆಲ್ಲುವ ವಿಶ್ವಾಸ ನನಗಿದೆ. ಬಿಜೆಪಿ ಹಿಂದುತ್ವ ಜನರಿಗೆ ಅರ್ಥ ಆಗಿದೆ. ಸುಳ್ಳು ಆಶ್ವಾಸನೆ ಮೇಲೆ, ಜಾತಿ ಧರ್ಮದ ಮೇಲೆ ನಾನು ಮತ ಕೇಳ್ತಾ ಇಲ್ಲ, ನಮ್ಮ ಕೆಲಸದ ಮೇಲೆ ಮತ ಕೇಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟೋದು ನನ್ನ ಗುರಿ, ಗೆಲ್ಲುವ ವಿಶ್ವಾಸ ನನಗಿದೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ದಿನಗಣನೆಗಳು ಪ್ರಾರಂಭವಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿರುಸಿನ ಪ್ರಚಾರಗಳು ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಮಾಡ್ತಾರಂಥದ್ದು. ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರಿದೆ. ಅವರನ್ನು ಮಾತಾಡ್ಸೋಣ, ಹೇಗೆಲ್ಲ ಪ್ರಚಾರವನ್ನು ಕೈಗೊಂಡಿದ್ದಾರೋ ಅನ್ನೋದನ್ನು ಕೂಡ ಕೇಳೋಣ. ಮೇಡಮ್, ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಹೋಲಿಸಿದ್ರೆ ಭಾಳಷ್ಟು ಕಾಂಗ್ರೆಸ್ಗೂ ಇತಿಹಾಸ ಇದೆ, BJPಗೂ ಕೂಡ ಒಂದು ಇತಿಹಾಸ ಇರುವಂಥದ್ದು. ಅದರಲ್ಲಿಯೂ ಕೂಡ ಮಹಿಳೆಯರು ಅಭ್ಯರ್ಥಿಗಳಾದಾಗ ಗೆಲುವನ್ನು ಕಂಡಿರುವಂಥದ್ದು. ಈಗ ಹೇಗಿದೆ ನಿಮಗೆ ಈಗ ಪ್ರಚಾರದ ಅಬ್ಬರ? ನಮಸ್ಕಾರ. ನನಗೆ ಖುಷಿ ಆಯಿತು. ನೀವು ಒಂದು ದಿನ ಇತ್ತು, ನೀವು ಎಲ್ಲ ಮೀಡಿಯಾ ಮಾಧ್ಯಮದ್ದು ಹೇಳ್ತಾ ಇದ್ರು ಇದು BJP ಭದ್ರಕೋಟೆ ಅಂತ. ಆದರೆ ಇವತ್ತು ತಾವು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಕಾಂಗ್ರೆಸ್ ಕೂಡ ಒಂದು ಟೈಮಲ್ಲಿ ಇಲ್ಲಿ ಒಂದು ಭದ್ರಕೋಟೆ ಥರ ಪರಿಸ್ಥಿತಿ ಇತ್ತು. ನಿಜ. ಈಗ ಅಂತ ಆಫ್ಟರ್ ಮಾರ್ಗ್ರೆಟ್ ಅಲ್ವಾ ಮೇಡಮ್ ಜಿ, ಖಂಡಿತವಾಗಿ ಈ ಬಾರಿ ಒಂದು ಮಹಿಳೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮತದಾರರು ಭಾಳ ಖುಷಿ ವಾತಾವರಣ ಇದೆ. ಸ್ವಯಂ ಪ್ರೇರಿತ ಆಗಿ ಅವರು ಸ್ವಂತಾಗಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಗ್ಯಾರಂಟಿ ನಮಗೆ ಸಿಗ್ತಾ ಇದೆ, 2,000 ಸಿಗ್ತಾ ಇದೆ. ಬರ ಪರಿಸ್ಥಿತಿನಲ್ಲಿ ಕೂಡ ನಮಗೆ ಒಂದು ಆಧಾರ ಈ ಗ್ಯಾರಂಟಿಯಿಂದ ಆಗಿದೆ. ಸೊ ಅದಕ್ಕೆ ನಾವು ಎಲ್ಲರೂ ಈ ಬಾರಿ ಕಾಂಗ್ರೆಸ್ಗೆ ಮತ ಮಾಡ್ತೀನಿ ಅಂತ ಅಭಿಪ್ರಾಯ. ಇಡೀ 1-2 ಕ್ಷೇತ್ರ ಅಲ್ಲ, 8 ಕ್ಷೇತ್ರದಿಂದ ಇದೆ ಅಭಿಪ್ರಾಯ ಬರ್ತಾ ಇದೆ. ಮೇಡಮ್, ಒಂದು ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಇದಾಗಿರುವಂಥದ್ದು ಏನಂತಂದರೆ ಕೋಟಾ ಮತದಾನಗಳು. ಅಭ್ಯರ್ಥಿಗಳೇ ಎಲ್ಲರನ್ನೂ ತ್ಯಜಿಸುವಂತಹ ಒಂದು ವರ್ಗಕ್ಕೆ ಮತದಾರ ಬಂದಾಗ ನೀವೇ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಎಲ್ಲ ಮತದಾರರಿಗೆ ಅದೇ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ನೋಟ ಅಂತ ನಿಮ್ಮ ಮತ, ಬಹುಮೂಲ್ಯ ಮತ ಚಲಾಯಿಸಬೇಡ. ಯಾಕೆ ಅಂದರೆ ನಿಮ್ಮ ಹಕ್ಕು ಇದೆ. ಇದು ಯಾರ್ದು ಚುನಾಯಿತಿ ಪ್ರತಿನಿಧಿ ಆಗಿದ್ದರೆ ಅವರು ನಿಮ್ಮ ಸೇವೆ ಮಾಡಬೇಕು ಅಂತ ಒಂದು ಭಾವನೆಯಿಂದ ತಾವು ಎಲ್ಲರೂ ಇರ್ತಕ್ಕಂಥ ಅಭ್ಯರ್ಥಿಯಲ್ಲಿ ಯಾರು ಒಳ್ಳೆಯ ಅನಿಸುತ್ತಾ ಇದೆ ಅವರಿಗೆ ಹಾಕಬೇಕು ಅಂತ ಒಂದು ಅವಕಾಶ ಈ ಬಾರಿ ತಾವು ಎಲ್ಲರೂ ಕಾಂಗ್ರೆಸ್ಗೆ ಕೊಡಬೇಕು ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ನೋಟ ದಯವಿಟ್ಟು ಹಾಕಬೇಡ. ಯಾಕೆಂದರೆ ಇರೋದು ಅಭ್ಯರ್ಥಿಯಲ್ಲಿ ಒಂದು ಚಾಯ್ಸ್ ಮಾಡಿ. ನನಗೆ ಚಾಯ್ಸ್ ಮಾಡಿದರೆ ಭಾಳ ಖುಷಿ ಆಗ್ತದೆ. ಯಾಕೆಂದರೆ 30 ವರ್ಷ ತಾವು ಎಲ್ಲರೂ BJPಗೆ ಅವಕಾಶ ಕೊಟ್ಟು ನೋಡಿದ್ದೀರಾ. ಒಂದು ಚಾನ್ಸ್ ಕಾಂಗ್ರೆಸ್ ಅಭ್ಯರ್ಥಿಗೆ ನನಗೆ ಕೊಡಿ ಅಂತ ಕೂಡ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ಜನರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಒಂದಷ್ಟು ಸೀಟ್ಗಳನ್ನು ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ಈ ಬಾರಿ ಇಂತಹ ಚುನಾವಣೆ ನಮ್ಮ ಕ್ಷೇತ್ರದಲ್ಲಿ ಇರುವಂಥದ್ದು. ಈಗ ನೀವು ಯಾವ ರೀತಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಇಲ್ಲ ನೋಡಿ, ಈಗ ಜನರಿಗೆ ಅರ್ಥ ಆಗಿದೆ. 5 ಗ್ಯಾರಂಟೀಸ್ ರಾಜ್ಯ ಸರ್ಕಾರದ್ದು ಮತ್ತು ನ್ಯಾಯ ಗ್ಯಾರಂಟೀಸ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿ ಅವ್ರಿಗೆ ಕೊಟ್ಟಿದ್ದರು. ಸೊ ಇದು 10 ಗ್ಯಾರಂಟೀಸ್ ಖಂಡಿತವಾಗಿ ಮುಟ್ಸಿದ್ದೀವಿ, ಮುಟ್ಸ್ತಾರೆ ಅಂತ ವಿಶ್ವಾಸದಿಂದ ಜನರಿಗೆ ಈಗ ಕೈಗೆ ಕೆಲಸ ಬೇಕು, ಹೊಟ್ಟೆ ತುಂಬಲಿಕ್ಕೆ ಊಟ ಬೇಕು, ಅನ್ನ ಬೇಕು. ಸೊ ಅದು ಎಲ್ಲ ಕಾಂಗ್ರೆಸ್ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಇವರು ಎಲ್ಲರೂ ಹೇಳ್ತಾ ಇದ್ದಾರೆ, ಹೌದಪ್ಪ ಹಿಂದುತ್ವ ಬೆಂಕಿ ಹಾಕೋದು ಕೆಲಸ, ಅದರ ಮೇಲೆ ನಮ್ಮ ಮನೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಏನು ಯೋಜನೆಗಳು ತರ್ತಾ ಇದ್ದಾರೆ, ಕಾಂಗ್ರೆಸ್ ಗ್ಯಾರಂಟೀಸ್ ಏನಿದ್ದಾವೆ ಅದು ನಮ್ಮ ಮನೆ ನಡೆಸಲಿಕ್ಕೆ ನನಗೆ ಈ ಪರಿಸ್ಥಿತಿನಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆ ವಿಷಯ ಅವರಿಗೆ ಆಗ್ತಾ ಇದೆ. ಅದು ಈ ಬಾರಿ ಗ್ಯಾರಂಟಿ ಪ್ಲಸ್ ಆಗುತ್ತಾ ನಿಮಗೆ? ಖಂಡಿತವಾಗಿ, ಯಾಕೆ ಆಗಲ್ಲ? ಯಾಕೆಂದರೆ ಅದು ಕೆಲಸ, ಅದು ನಮ್ಮ ಕೆಲಸ. ನಾವು ಸುಳ್ಳು ಭರವಸೆ, ಸುಳ್ಳು ವಿಶ್ವಾಸ ಮೇಲೆ ಬೇರೆ ಜಾತಿ ಧರ್ಮ ಮೇಲೆ ಮತ ಯಾಚನೆ ಮಾಡ್ತಾ ಇಲ್ಲ. ನಾವು ಏನು ಕೆಲಸ ಮಾಡಿದ್ದೀರಿ, ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮೇಲೆ ನಾವು ಮತ ಯಾಚನೆ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನೋಡಿಕೊಂಡು ಜನ ಮತ ಹಾಕ್ತಾರೆ ಅಂತ ವಿಶ್ವಾಸ ನನಗೆ ಇದೆ. ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಅನ್ನೋದು ಸಾಕಷ್ಟು ಹೆಚ್ಚು ಇಲ್ಲಿ ಗಟ್ಟಿಯಾಗಿ ಬೇರೂರುವಂಥ ಅದಕ್ಕೆ ಕಾರಣ ಸಾಕಷ್ಟಿದೆ. 30 ವರ್ಷದಿಂದ ಅನಂತಕುಮಾರ್ ಹೆಗಡೆ ಅವರು ಇಲ್ಲಿ ತನ್ನದೇ ಆದ ಒಂದು ಇದನ್ನು ಬೆಳೆಸ್ಕೊಂಡು ಬಂದರು. ಈ ಪ್ರವೇಶ ಮೇಸ್ತ ಘಟನೆಯನ್ನು ಮತ್ತೆ ಹಿಡಿದುಕೊಂಡು
BJP ಅವರು ಈಗ ನಿಮ್ಮ ವಿರುದ್ಧ ದಾಳಿ ಮಾಡ್ತಾ ಇರುವಂಥದ್ದು, ಅದಕ್ಕೇನು ಉತ್ತರ ಕೊಡ್ತೀರಾ? ನೋಡಿ, ಇರೋದು ಬಿ ಜೆ ಪಿ ಕ್ಯಾಂಡಿಡೇಟ್ ಈ ಥರ ಮಾತಾಡೋದು ಸರಿ ಅನಿಸಲ್ಲ. ಯಾಕೆಂದರೆ ನನ್ನ ಯಜಮಾನ ಮೇಲೆ ವೈಯಕ್ತಿಕ ಹಲ್ಲೆ ಈ ಥರ ಮಾಡಿದರೆ ಅದು ಸರಿ ಅನಿಸಲ್ಲ. ನಾನು ಯಾರ ಮನೆಯ ಒಳಗಡೆ ಏನು ನಡೀತಾ ಇದೆ, ಏನು ಯಾರು ಹೆಂಡತಿ ಗಂಡ ಮಾಡಿದ್ದಾರೆ ಕೆಲಸ, ಅವರು ಪಾಡ ಕೆಲಸ ಏನು ಮಾಡಿದ್ದಾರೆ ಅದು ಕೇಳಲಿಕ್ಕೆ ಹೋಗಿಲ್ಲ. ಸೊ ನನ್ನ ಮನೆಯಲ್ಲಿ ಈ ಥರ ನನ್ನ ಯಜಮಾನರು ಈ ಥರ ಮಾಡಿದ್ದಾರೆ, ಆ ಥರ ಮಾಡಿ ನ್ಯಾಯಕವಾಗಿ ಲೀಗಲ್ ಪ್ರಕಾರ ಅವರು ಏನು ಆ್ಯಕ್ಷನ್ ತಗೋಬೇಕಾಗಿತ್ತು, ಅವರು ಏನು ಜವಾಬ್ದಾರಿ ಸ್ಥಾನ ಇಲ್ಲ ಕೂತ್ಕೊಂಡು ಏನು ಆ್ಯಕ್ಷನ್ ತಗೋಬೇಕಾಗಿತ್ತು ಅದು ಲೀಗಲ್ ಪ್ರಕಾರ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೂಡ CBI ಪ್ರೋಬ್ ತನಿಖೆ ಎಲ್ಲ ಆಗಿದ ಮೇಲೆ ಆ ನೈಸರ್ಗಿಕವಾಗಿ ಡೆತ್ ಅಂತ ಪರಿಶ್ಮಿಸಿದ ಕೇಸ್ಗೆ ಹೇಳಿದ್ದಾರೆ. ಈಗ BJP ಅವರಿಗೆ ಏನಾಗಿದೆ, ಕೆಲಸ ಇಲ್ಲ, ಜನರ ಮುಖ ಏನು ತೋರಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಯಾವುದೋ ಒಂದು ಹಳೆ ಕೇಸ, ಅದು ಕೂಡ 8 ವರ್ಷ ಹಿಂದೆ ಹಳೆ ಕೇಸ್ ಈಗ ತಗ್ಸಿ ಮನೆ ಅಲ್ಲಿ ಇರ್ತಕ್ಕಂಥ ಕುಟುಂಬಗೆ ಹಲ್ಲೆ ಮಾಡಿ ಅದು ಇಷ್ಟು ಚಿಲ್ಲರ್ ರಾಜಕಾರಣಿ ಕಾಗೇರಿ ಅವರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಈ ಥರ ರಾಜಕಾರಣ ನೀವು ಮಾಡಲಿಕ್ಕೆ ಹೋಗಬೇಡ. ಜನರಿಗೆ ಅರ್ಥ ಆಗಿದೆ ಯಾರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿಲ್ಲ ಅಂತ. ನಿಮಗೆ ಭಾಳಷ್ಟು ಬಾರಿ ಅವಕಾಶ ಕೊಟ್ಟಿದ್ದಾರೆ BJP ಅವರಿಗೆ. ಈಗ ಈ ಬಾರಿ ಕಾಂಗ್ರೆಸ್ಗೆ ಖಂಡಿತವಾಗಿ ಅವರು ಅವಕಾಶ ಕೊಡ್ತಾರೆ ಅಂತ ಈ ಥರ ರಾಜಕಾರಣ ಸರಿ ಕಾಣಲ್ಲ. ಇದಿಷ್ಟು ಅಂಜಲಿ ನಿಂಬಾಳ್ಕರ್ ಅವರ ಮಾತು. ಒಟ್ಟಿನಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಈಗ ಪ್ರಚಾರದ ಅಬ್ಬರವನ್ನು ಜಾಸ್ತಿಗೊಳಿಸಿದ್ದಾರೆ. ಈಗಾಗಲೇ ಇಡೀ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲೂ ಕೂಡ ಓಡಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ವೈದ್ಯರಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.